ಯವ್ವ ಏನು ಅಡುಗೆ ಮಾಡಲಿ ಯಾಕೋ ಮನಸ್ಸಿಗೆ ಸಮಾಧಾನ ಅನಿಸ್ತೇವ. ಯಾಕೋ ಹೊಟ್ಟೆ ಸಂಗಟ 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 ಅನ್ಸಕತ್ತೈತಿ. ಎಲ್ಲಿ ನಿಂತ್ರು ಕುಂತ್ರು ಸಂಗಟಾಗತ್ತೈತಿ. ಯಾಕೆ ಏನಾಗೈತೆ ಯಾಂಬಲೇವ. ಅಯ್ಯೋ ದೇವ್ರೆ ಏನಾಗೈತೆ ಗೊತ್ತಾಗತ್ತಲ್ಲ ಯಾರಿಗೆ. ನನ್ನ ಮಗ ಬೇರೆ ನೀನು ಊರಿಗೆ ಹೋದ. ಅಯ್ಯೋ ನನ್ನ ಶಿವನ ನನಗೆ ಯಾಕೋ ಒಂಥರ ತಳಮಳ 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 ಆಗತ್ತೈತಿ ಇವ. ಜಾನಕಿ ಜಾನಕಿ ಓರಿ ಇಲ್ಲಿ ಅಡುಗೆ ಕೊನೆ ಆಗದೀನಿ ಯಾಕ್ರಿ? ಅಯ್ಯೋ ಜಾನಕಿ ಅನಾಹುತ ಆಗೋತ್ಲೆ ಜಾನಕಿ ಅನಾಹುತ ಆಗೋಯ್ತು. ಏನ್ರಿ ಹೇಳಕತ್ತೀರ? ಯಾರಿಗೇನಾತ್ರಿ? ಅಯ್ಯೋ ನನಗೆ ಯಾಕೋ ಹರಿಯಾಗಿಂದ ಬಲಗನ ಹಂಗ ಒಂದು ಸಲ ಹಾರಾಕತ್ತಿತ್ತು. ಹೊಟ್ಟೆ ತಳಮಳ ಆಗತ್ತಿತ್ತು. ಏನ್ರಿ ಇದು ಏನು ಅನಾಹುತ ಆತ್ರಿ? ಯಾರಿಗೇನಾತ್ರಿ? ಅಯ್ಯೋ ನನ್ನ ಮಗ ಅದನ್ನಲ್ಲ ದೊಡ್ಡ ಮಗ ಆಕ್ಸಿಡೆಂಟ್ ಆಗೈತಂತಲೇ ದವಾಖಾನಿಗೆ ಹಾಕ್ಯಾರಂತ ನಡಿ ಹೋಗು ನಾವು. ಅಯ್ಯೋ ಶಿವನ ಏನಾತ್ರಿ ನನ್ನ ಮಗ? ಏನಾತ್ರಿ? ಅಯ್ಯೋ ದೇವ್ರೇ ಅಯ್ಯೋ ಶಿವನೇ ಏನು ಮಾಡ್ಕೊಂಡ್ಬಿಟ್ರಿ ಇವು? ಹೆಂಗ್ ಆಕ್ಸಿಡೆಂಟ್ ಆತ್ರಿ? ಎಲ್ಲಿ ಹೋಗಿತ್ತಂತ್ರಿ ಇವ? ಅದೇನೋ ಗಾಡಿ ನಿಲ್ಲಿಸಿ ಒಂದಕ್ಕೇನೋ ಇಳಿದು ಹೋಗಿದ್ದಂತ. ಮಾಲ್ಗಡೆ ಬಂದು ಗುದ್ದಿ ಬಿಟ್ಟಾನಂತಲೇ. ಉಳಿಯೋದು ಭರವಸೆ ಇಲ್ಲಂತ. ಅಯ್ಯೋ ನನ್ನ ಶಿವನೇ ನನ್ನ ಮಗನೇ. ಯವ್ವ ನನ್ನ ಮಗ ನನ್ನ ಬಿಟ್ಟು ಹೋದ್ನೇನೆ. ಯವ್ವ ನನ್ನ ಮಗ ಏನು ಮಾಡ್ಕೊಂಡ್ಬಿಟ್ನ ಯವ್ವ. ಹಿಂಗೇನಾಯ್ತು ಯವ್ವ ನನ್ನ ಮಗ. ಅಯ್ಯೋ ದೇವ್ರೇ ಏನು ಪಾಪ ಮಾಡಿದ್ದೆ ಅಂತ ನನ್ನ ಮಗನ ಕಿತ್ಕೊಳತ್ತಿ ಯವ್ವ. ಯಾವ ದವಾಖಾನೆಗೆ ಅದಾನಂತ್ರಿ? ಅಳಬೇಡ್ಲಿ ನನಗೆ ಒಳಗೆ ಬರ್ತೈತಿ. ಅಲ್ಲಿ ಸರ್ಕಾರ ದವಾಖಾನೆ ಹಾಕ್ಯಾರಂತ ತಡಿ ಹೋಗುನು. ಯಾಕ್ರಿ ಏನಾಯ್ತು? ಯಾಕೆ ಅಳಕತ್ತೀರಿ ಇಬ್ರು? ಯವ್ವ ನಿನ್ನ ಮೊಮ್ಮಗ ಆಕ್ಸಿಡೆಂಟ್ ಆಗಿಬಿಟ್ಟದ್ ಬೇ. ಯಾರಿಗೆ ಪಯ್ಯ ಮೊಮ್ಮಗಾಗೈತೆ? ದೊಡ್ಡವಂಗ ಸಣ್ಣ ಸಣ್ಣವಾಗ ಏನಾತಪ್ಪ? ಏನಾಯ್ತು? ಆರಾಮದಾನಂತಲ್ಲ? ನನಗೂ ಗೊತ್ತಿಲ್ಲ ಬೇ. ಇನ್ನು ಹೋಗಿ ನೋಡಿದಾಗ ಗೊತ್ತಾ ಸರ್ಕಾರ ದವಾಖಾನಿಗೆ ಹಾಕ್ಯಾರಂತ. ಫೋನ್ ಬಂತು ಅವನಂತೇಳಿ. ಫೋನ್ ನಂಬರ್ ಇತ್ತಂತ ಅದ್ರಾಗ ಅಪ್ಪ ಅಂತ ಸೇವ್ ಮಾಡಿದ್ದಲ್ಲ. ಅದರಲ್ಲಿ ಫೋನ್ ಹಚ್ಚಿದಾರ ಅವ್ರು ನನಗೆ. ಯವ್ವ ನಡ್ರಿ ಬೇ ಹೋಗ್ಬರ್ನು. ಅಯ್ಯೋ ನಾನು ನನ್ನ ಮಗನ ನೋಡ್ಬೇಕಪ್ಪ. ಕರ್ಕೊಂಡು ನಡಿ. ಅಯ್ಯೋ ನನ್ನ ಮಗನ ನೋಡು ಸಡಗ್ರ. ನನಗೆ ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಕರ್ಕೊಂಡು ಬರಕ್ಕೆ ನನಗೆ ಆಗಲತ್ತಿ. ಮೊದಲು ನನ್ನ ಮಗನ ನಾನು ನೋಡ್ಬೇಕು. ಇಲ್ಲಾಂದ್ರೆ ಇಲ್ಲೇ ನನ್ನ ಜೀವ ಹೋಗ್ತೈತಿ. ಆಗಾತ ಮೊದಲು ನೀವು ಹೋಗಿ ಬರ್ರಿ, ನಾನು ಆಮೇಲೆ ಹೋಗ್ತೀನಿ. ಅವ್ನು ಹೆಂಡತಿ ಮನೆ ಅನ್ನೋರ್ ಕಡೆ ಫೋನ್ ಹಚ್ಚ್ರಿ. ನಿಮ್ಮ ಬೀಗರಿಗೆ ಹಚ್ಚ್ರಿ. ಇಲ್ಲೇ ದೊಡ್ಡ ಬೀಗರಿಗೆ ಹಚ್ಚ್ರಿ. ಬರಲಿ. ಅವರಟ ಇದ್ರಂದ್ರೆ ಸರ್ಕಾರ ದವಾಖಾನೆಯವರು ಕಿಮ್ಮತ್ ಕೊಡ್ತಾರೆ. ಅವು ದೊಡ್ಡ ಮಂದಿ ಅಕ್ಕಾರ ಅವ್ರು ನೋಡಿ ಅಯ್ಯೋ ದೊಡ್ಡ ಮಂದಿ ಅದಾರ ಇವ್ರು ಅಂತೇಳಿ ಆಟ ಇದನ್ನು ಮಾಡ್ತಾರೆ. ಪುಣ್ಯ ಬರ್ತೈತಿ. ಅವ್ರ ಕಡೆ ಫೋನ್ ಹಚ್ಚಿ ನೀನು ಅವನ ಹೆಂಡತಿ ಮನೆ ಅನ್ನೋರಿಗೆ ಫೋನ್ ಹಚ್ಚ್ರಿ. ಇಲ್ವೇ ಇಲ್ಲ ಆಕಿಗೆ ಹಚ್ಚೋದಿಲ್ಲ. ಆಕೆ ಊರು ಹುಚ್ಚುಮುಂಡಿ ಮನೆ ಬಿಟ್ಟು ಹೋಗಿದ್ದಾಳ. ಆಕಿಗೆ ಯಾಕೆ ಫೋನ್ ಹಚ್ಚೋಣ? ಹಚ್ಚೋದಿಲ್ಲ. ಆಕೆ ಹೋಗಿದ್ದಕ್ಕೆ ನನ್ನ ಮಗ ಹಿಂಗೆ ಕೊಡೋದು ಹಿಂಗೆ ಮನೆ ಬಿಟ್ಟು ಹಿಂಗೆ ಮಾಡಿದ್ದೆವು. ಆಕಿಗೆ ಫೋನ್ ಹಚ್ಚೋದಿಲ್ಲ. ಸಾಯ್ಲಿಕ್ಕೆ ಎಲ್ಲಿ ತಪ್ಪಕತ್ತೆಪ್ಪ ತಪ್ಪಕತ್ತಿ. ಸಿಟ್ನ್ಯಾಗ ಮುಗ್ಕೊಂಡ್ರೆ ಮತ್ತೆ ಹೊಳೆ ಮೂಗ್ ಬರ್ತೈತೆ ನಮಗನ. ಅವು ಯಾವತ್ತಿದ್ರು ಒಂದೇಳೆ ಕಟ್ಟಿ ಮದುವೆ ಮಾಡಿದೆವು ಅಂದ್ರೆ ಮುಗಿತಾಕಿ ಈ ಮನೆ ಯಾಕಿನ. ತಪ್ಪಕತ್ತಿ. ಆಕಿಗೂ ಫೋನ್ ಹಚ್ಚಿ ಕರೆಸ್ರಿ. ನಾಳೆ ನೀವು ಹೇಳಲಿಲ್ಲ ಅಂದ್ರೆ ತಪ್ಪನ್ಯಾಗ ಸಿಗ್ತಾರಿ. ಆಯ್ತಾಯ್ತು ನೋಡ್ತಾನೆ. ಟೈಮ್ ಸಿಕ್ಕರೆ ನೋಡ್ತಾನೆ. ನೋಡೋದು ಬಿಡೋದು ಬ್ಯಾಡ ನನ್ನ ಮಗನ. ಮೊದಲ ನನ್ನ ಮೊಮ್ಮಗನ ನೋಡೋಗ್ರಿ. ಹೋಗ್ರಿ ಮೊದಲ. ಬಾಲೇ ಜಾನಕಿ. ಅಯ್ಯೋ ಶಿವನೇ ಯಪ್ಪ ಶಿವನಪ್ಪ. ನನ್ನ ಮೊಮ್ಮಗನ ಆರಾಮ ಮಾಡವ್ಯಪ್ಪ. ನನ್ನ ಮೊಮ್ಮಗ ಏನಾಗದೇ ಇರಲಿ. ನನ್ನ ಮೊಮ್ಮಗ ಆರಾಮಾಗಿ ಮನೆಗೆ ಬರಲಿ. ಅಯ್ಯೋ ಯವ್ವ ಲಕ್ಷ್ಮಿ ಯಾಕೆವ್ವ ಬೆಳಗಿಂದ ತೆಳಗ ಬಂದಿಲ್ಲ? ಯಾಕೆ ಏನಾಯ್ತು ಯವ್ವ? ನೀನು ಫೋನ್ ಹಚ್ಚಿಟ್ನಿ ಬೇ ಇವ್ರಿಗೆ. ನೀನು ಮುಂದೆ ಎಲ್ಲಿ ಹೇಳೋದು ಅಂತೇಳಿ ನಾ ಸುಮ್ಮನೆ ಆದ್ನಿ. ಮತ್ತು ನೀ ಎಳೆ ಮಾಡಿ ಕೊನೆಗೆ ಬಂದೆ. ನೀ ಬರೋ ಅಷ್ಟೇ ನಾನು ನಿದ್ದೆ ಹತ್ತು ಬಿಟ್ಟಿದ್ವಿ ಯವ್ವ. ಈಗೂ ಫೋನ್ ಹಚ್ಚಾತನ ಒಟ್ಟೆ ಫೋನ್ ಹತ್ತು ಇವ್ರದು. ನನಗೆ ಯಾಕೋ ಹೊಟ್ಟೆ ಸಂಗಟ ಆಗತ್ತೈತೆ. ಸಮಾಧಾನ ಅನ್ನೋದೇ ಇಲ್ವೇ ಯವ್ವ. ನಾ ಏನು ಮಾಡ್ಬೇಕು ಅನ್ನೋದು ತಿಳಿವತ್ತ. ಏನೂ ಯೋಚನೆ ಮಾಡಬೇಡ. ನಿಂಗೆ ಏನರ ಹಂಗೆ ಅನ್ಸಾಕೈತೆ ಅಂದ್ರೆ ಹಂಗೆ ಏನರ ಅದು ಇದು ತಿಂದಿರ್ತಿಯಲ್ಲ ಹೊಟ್ಟೆ ಸಂಗಟಾಕಿರ್ತೈತಿ. ನಿನಗೂ ಒಟ್ಟು ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ಹೋಗು ಜಗಲಿ ಮುಂದೆ ಹೋಗಿ ಕನ್ನಮ್ಮ ದೇವ್ರಿಗೆ ಕೈ ಮುಗಿದು ದೀಪ ಹಚ್ಚಿ ಭಂಡಾರ ಹಚ್ಕೊಂಡು ಒಂದೀಟ ಅಮ್ಮ ನೆನೆಸು. ಎಲ್ಲ ಚಲೋ ಆಕತ್ತೆ ನನ್ನ ಮಗಳು. ಹೋಗು. ಯವ್ವ ಇಲ್ಲದರ ನವೇ? ಹ್ಞೂ ನಯಪ್ಪ ಈಗ ಬಂದೇನಾ? ಹ್ಞೂ ಬೇ ಈಗ ಬನ್ನಿ ನೋಡ್ತಾನು ಮನ್ಯಾಗ ಒಳ್ಳೆ ಯಾರು ಇರಲಿಲ್ಲ ಕೆಳಗೆ. ಅದಕ್ಕೆ ನಾನು ಮ್ಯಾಲೆ ಬಂದು ಮ್ಯಾಲಾಗ ಅವ್ವ ಅದ ಅವ್ವ ಅಂತೂ ಮನೆ ಬಿಟ್ಟು ಎಲ್ಲಿ ಹೋಗೋದಿಲ್ಲಂತೆ. ಈಗ ಯಾವ ಬಂದಾಳ ಲಕ್ಷ್ಮಿ? ಏನಪ್ಪ ನೀವೇನು ದೊಡ್ಡ ಮಂದಿ ಅಕ್ಕ ತಂಗಿಯಾರನ್ನೆಲ್ಲ ಮರೆತು ಮದುವೆ ಆಗಿಬಿಡ್ತೀರಿ. ಹಂಗಾರ ವಿಷಯ ಗೊತ್ತಾಗೈತಿ. ಅದಕ್ಕೆ ಚುಚ್ಚು ಮಾತಾಡಕತ್ತಾಳ. ಇಲ್ಲ ಹಂಗೇನು ಗೊತ್ತಾಗಿಲ್ಲ. ನಾನಾ ಮತ್ತೇನು ಹೇಳ್ಬೇಕಲ್ಲ ಮನೆ ಮಗಳಿಗೆ ಹೇಳ್ದ ಹೆಂಗಿರ್ತಾರ. ಅದಕ್ಕೆ ನಾನೇ ಏನಕ್ಕೆ ಚುಚ್ಚು ಮಾತಾಡತಾನ ಏತ ತಿಳ್ಕೊತಿ? ಏನಂದ್ರೆ ಬೀಗರು ಮತ್ತೆ 2 ದಿನ ಅಲ್ಲೇ ಉಳಿದಿಲ್ಲ. ಅಯ್ಯೋ ಈಕಿಗೆ ಐಶ್ವರ್ಯಾಗ ಆರಾಮ ಇರಕಿಲ್ ಬೇ. ಜ್ವರನ ಬರದಿದ್ದು ಹಾಗಾಗಿ ಅವರು ಇರಂದ್ರು ಇದ್ನಿ. ಮತ್ತು ಇನ್ನು ಈ ವಾರದಾಗ ಜವಳಿ ತರ್ಸಕ್ಕೆ ಹೋಗೋಣಂದಾರ. ಬಂಗಾರ ಅಂತ ತೆಗಿಸೈತಿ. ಈ ವಾರದಾಗ ಜವಳಿ ಆಡ್ ತೆಗಿಸಿ ನೋಡಿ ಛತ್ರ ಬುಕ್ ಮಾಡ್ತೇವೆ ಅಂದಾರ. ಛತ್ರ ಬುಕ್ ಮಾಡಿಬಿಟ್ರಂದ್ರೆ ಮುಗೀತು. ಅದಷ್ಟು ಆಕತಿ. ಅತ್ತು ಮದ್ವೆಗೆ ಏನೇನು ಬೇಕು ನೋಡು ತಯಾರಿ ನಾವು ಮಾಡ್ಕೋಬೇಕು ಬಿ. ಯಾಕಂದ್ರೆ ಜಾಸ್ತಿ ಇರೋದು ಗಂಡಿನ ಕಡೆಯವ್ರದ್ದು. ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕಲ್ಲ. ಹೌದಪ್ಪ. ಇನ್ನು ಈ ವಾರದಿಂದ ಎಲ್ಲ ಮನೆ ದುಡ ಹೊಡ್ಕೊಂಡು ಅಟ್ ಮನೆಗೆ ಬನ್ನ ಹಚ್ಚನ್ನ. ಎಲ್ಲಿ ಬನ್ನ ಹಚ್ತೀವಿ?
ಬಣ್ಣ ಹಚ್ಚಿದ್ದೈತಿ ಈ ವರ್ಷ ಎಲ್ಲ ಮಾಡಿದ್ದೈತಿ ಎಲ್ಲಿ ಮಾಡ್ತೀವಿ ಒಳ್ಳೆ ಒಳ್ಳೆ ಬಣ್ಣದು ಏನು ಬೇಡ ಎಲ್ಲ ಮದ್ವೆಗೆ ಏನೇನು ಬೇಕು ಎಲ್ಲ ತಾರತಮ್ಯ ಊರಿನವ್ರಿಗೆ ಕೊಡೋ ಅವ್ರಿಗೆ ತಗೋ ಅವ್ರಿಗೆ ಸೀರೆ ಮತ್ತು ಬಳೆ ಇಡಿಸೋದು ಇವೆಲ್ಲ ಏನೇನು ಕಾರ್ಯಕ್ರಮ ಅದಾವು ಒಳಕಲ್ಲು ಪೂಜೆ ಬೀಸುಕಲ್ಲು ಪೂಜೆ ಇವು ಏನೇನು ಅದಾವಲ್ಲ ದೇವ್ ಕಾರ್ಯ ಇವನ್ನೆಲ್ಲ ಮಾಡ್ಕೊಂಡ್ರೆ ಆತು. ಹ್ಞೂಪ್ಪ ಎಲ್ಲ ಮಾಡ್ಕೋಬೇಕು ದೇವ್ ಕಾರ್ಯ ಮಾಡ್ಕೋಬೇಕು ಮತ್ತು ನಾವು ಬೇರೆ ಇದನ್ನು ನೋಡ್ಬೇಕು ಏನೇನು ಐತೆ ಎಲ್ಲ ಕೇಳ್ಬೇಕು ಸ್ವಾಮಿಗಳ್ನ ಎಲ್ಲ ಕೇಳಿ ಏನು ಮಾಡಂತಾರೆ ಅದನ್ನೆಲ್ಲ ಮಾಡ್ಬೇಕು ನನ್ನ ಮಗನ ಮದುವೆ ಒಂದೆಲ್ಲ ಸುಸೂತ್ರವಾಗಿ ನಡೆದ್ಬಿಟ್ರೆ ರಟ್ಟ ಸಾಕು ನೀವು ಒಂದು ಹೋಗಿ ತಾಳಿ ಕಟ್ಕೊಂಬಂದಿರಲ್ಲ ಅದು ಬೆಸ್ಟ್ ಕೆಲಸ ಆದ್ರೆ ಇದೆಲ್ಲ ಮಾಡೋದೈತೆ ನೋಡಿ ಮದ್ವೆ ಒಂದೇ ದಿನ ಒಂದೇ ತಾಸು ಅದು ಒಂದು ತಾಸು ಆಗೋಲ್ಲ 5 ನಿಮಿಷ ತಾಳಿ ಕಟ್ರೆ ಮುಗಿದ ಕರೆ ಅದಕ್ಕೆ ಒಂದು ತಿಂಗಳಿಂದ ಓಡಾಡ್ಬೇಕಯ್ಯಪ್ಪ ನನ್ನ ಮಗನ ಅದಕ್ಕೆ ಆಯಿತು ನಾಳಿಂದ ಎಲ್ಲ ಶುರು ಮಾಡ್ಕೊಂಡ್ರೆ ಮದುವೆ ಅವ್ರ ಮನ್ಯಾಗೂ ಚಾಲೂ ಮಾಡಿರಿ ನಾಳಿಂದ ಏನೇನೋ ಅದು ಇದು ತೊಗೊಂಡು ಬಾ ಅದನ್ನು ತೊಗೊಂಡು ಬಾ ಜಂಪರ್ ಹೊಲ್ಸು ಅದು ಮಾಡು ಇದು ಮಾಡು ಅಂತ ಚಾಲೂ ಮಾಡಿದ್ಲಕ್ಕೆ ಅವ್ರು ಅವಾಗ ಮತ್ತು ಲಕ್ಷ್ಮಿ ಏನು ಸಮಾಚಾರ ಸರಿ ನಾ ಕುಂಡಿರ್ತೇನೆ ನಿತ್ ಕಾಲು ಸಾಕತ್ತಾವ ಹಾರಪ್ಪ ಕೊಂಡ್ರವ ಏನು ಸಮಾಚಾರ ಹಾಂ ಏನೂ ಇಲ್ಲ ನೋಡು ಸಂಜು ಏನೂ ಇಲ್ಲ ಹಂಗೆ ನಾನು ಒಂದು 2 ದಿನ ಇದ್ದು ಹೋದ್ರೆ ಅದನ್ನ ಬನ್ನಿ ನಾ ಬರೋದಕ್ಕೆ ಏನೋ ಮಾತಾಡತ್ತೀರಿ ಅವ್ವ ಮಗಳ ಸಪ್ಪಗೆ ಬೇರೆ ಮಕ ಹಿಂಗೆ ಮಾಡಿದ್ದಿ ನಾ ಬರೋಣ ಮತ್ತು ನಗಲೋ ಬ್ಯಾಡೋ ಅನ್ನೋಂಗೆ ಮಾಡಿದಿ ಯಾಕೆ ಏನಾಯ್ತು ಏನು ಜಗಳ ಮಾಡ್ಕೊಂಬಂದಿನ ಮತ್ತು ಏನಿಲ್ಲ ಸಂಜು ಜಗಳ ಅದು ಏನು ಮಾಡ್ಕೊಂಬಂದಿಲ್ಲ ಹಂಗೆ ನಾನು ಒಂದೀಟು 2 ದಿನ ಇದ್ದು ಹೋಗೋಣ ಅಂತ ಬಂದೀನಿ ಹಂಗೆ ಮಾಡು ಮತ್ತು ಈಗ ಮದುವೆಗೆ ಇದ್ರಾಗ ಜಗಳ ಮಾಡ್ಕೊಂಬಂದು ಅವ್ರು ಬಂದು ಇಲ್ಲಿ ಜಗಳ ಮಾಡಿ ನಾವು ಹೋಗಿ ಅಲ್ಲಿ ಮಾಡಿ ಎಲ್ಲ ಗದ್ಲು ಬೇಡ ಅವ್ರು ಏನಾರ ಮದುವೆಗೆ ಬರ್ದ್ರೆ ಯಾಕೆ ನಿಮ್ಮ ಮನೆಯವ್ರು ಬಂದಿಲ್ಲ ಅಂತ ಅವ್ರು ಕೇಳಿ ಇದೆಲ್ಲ ಎದಕ್ಕೆ ಬೇಕು ನೋಡು ಏನು ಮಾಡ್ತೀವಿ ಮತ್ತು ಅದಕ್ಕೆ ಹೇಳಾಕತ್ತೇನೆ ಎಲ್ಲ ಜಗಳ ಪಗಳೆಲ್ಲ ಚಲೋ ಇರೋದಿಲ್ಲ ನಾಳೆ ನಾದ್ನಿದ ಮನ್ಯಾಗ ನಾಯಿ ಕೂಡ ಬಾಳೆ ಮಾಡ್ಲು ಅಂತಾರೆ ನಾಳೆ ಒಂದೇಳಿ ಜಗಳ ಮಾಡೋದು ಬಿಟ್ಬಿಟ್ಟು ಮೊದಲು ಬಂದು ಕುಂದಿರ್ತೀಯ ಹಂಗೆ ಬಂದದು ಕುಂತಿದ್ರೆ ನಾಳೆ ನಾನು ಹೆಂತದು ಮತ್ತು ಅವ್ರ ಮನೆಯವ್ರು ನಾದ್ನಿದ ಮನೆಗೆ ನಾವು ಕೊಡೋದಿಲ್ಲ ಕಳಿಸಲ್ಲ ಅಂತ ಕೆಂತಿ ತೆಗಿಬಾರ್ದು ಮೊದಲು ಹೆಣ್ಣು ಕೊಡತ್ತಿಲ್ಲ ಅವ್ರು ನಮ್ಗೆ ಅಂತದ್ರಾಗ ಇನ್ನಟ್ಟು ಕೆಂತಿ ತೆಗಿಬಾರ್ದು ಗಂಡನ ಮನ್ಯಾಗ ಯಾವತ್ತು ಕೊಟ್ಟು ಕೂಲಕ್ಕೆ ಹೊರಗಂತಾರೆ ಗಂಡನ ಮನ್ಯಾಗ ಹೋಗಾತಿಂದ ಆರಾಮಾಗಿ ಅವ್ರು ಏನೋ ಅಂದರು ಅನಿಸ್ಕೊಂಡು ಅವ್ರು ಏನೋ ಬೇಕಾದ ಬೈಲಿ ಅದನ್ನು ತಿರೆ ಹಾಕೋದಂಗೆ ಈಚೆ ಕಡೆ ಕೇಳೋದೈತಿ ಈಚೆ ಕಡೆ ಬಿಡೋದೈತಿ ಇಲ್ಲ ಅವ್ರು ಒದ್ರಾಕತ್ತಾರ ಅಂದ್ರೆ ಕಿವ್ಯಾಗ 2 ಹಳ್ಳಿ ತುರ್ಕೊಂಡು ಒದ್ರಿ ಅಂತ ಕೆಲಸ ಮಾಡೋದು ಏನು ಅವ್ರು ಬೇಕಾದಂಗೆ ಒದರಿ ತಾನಾಗಾಕಾರ ಅದನ್ನು ಬಿಟ್ಟು ನೀನು ನಡಕ್ಕೆ ಬಾಯಿ ಹಾಕಿದಿ ಆತು ನೋಡ್ಕತಿ ಮುಗೀತನ್ನೋದು ಮತ್ತು ಏನು ಅದಷ್ಟೇ ಕಾಯ್ತಿರ್ತಾರೆ ಅವ್ರು ನಾವು ಬಾಯಿ ಹಾಕೋದಷ್ಟೇ ಕಾಯ್ತಿರ್ತಾರೆ ಹಾಕಿರ್ ಮುಗಿದು ಹೋತು ಹಿಡ್ದ ಬಿಡ್ತಾರೆ ಮತ್ತು ಅವರು ಕತಿ ನಿನಗೆ ಗೊತ್ತವ್ರದಲ್ಲ ಯಪ್ಪ ನಾ ಏನು ಬಂದ ತವ್ರ ಮನ್ಯಾಗ ಕುಂತ್ರು ನನ್ನ ಪರಿಸ್ಥಿತಿ ಕೆಟ್ಟು ಬಂದು ಕುಂತಿರ್ತೇನೆ ಯಾಕಂದ್ರೆ ಹೆಣ್ಣಿಗೆ ತವ್ರ ಮನೆ ಬಿಟ್ರೆ ಬೇರೆ ಎಲ್ಲೂ ಇರೋದಿಲ್ಲ ಅಲ್ಲ ಒಂದು ವಿಷಯ ಹೇಳ್ತಾನೆ ನಿನಗೆ ಸಂಜು ಈಗ ನಿನಗೆ ನಿನ್ನ ಮನೆ ಅಂತ ಐತಿ ನಿನಗೆ ನಿನ್ನ ಮನೆ ಅಂತ ಐತಪ್ಪ ನೀನು ಅವ್ವನ ಹೊಟ್ಯಾಗ ಹುಟ್ಟಿದಿ ನಾನು ಅವ್ವನ ಹೊಟ್ಯಾಗ ಹುಟ್ಟಿದ್ದೇನೆ ಅಲ್ಲ ಫಸ್ಟ್ ನಾ ಹುಟ್ಟಿದಾಗ ಆಮೇಲೆ ನೀವು ಹುಟ್ಟಿದಿರಿ ಹಕ್ಕಿರೋದು ಜಾಸ್ತಿ ನನಗೆ ಇರ್ತದೆ ಖರೆ ಆದರೂ ಏನು ಮಾಡೋದು ಎಲ್ಲರೂ ಹೆಂಗಿದ್ದೀರಿ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲೂ ಮನೆ ಅಂತಲೇ ಇಲ್ಲನ ಹೆಣ್ಮಕ್ಳಿಗೆ ಎಲ್ಲೂ ಮನೆ ಅಂತಲೇ ಇಲ್ಲ ನೀನೇ ವಿಚಾರ ಮಾಡಟ ಹೆಣ್ಮಕ್ಳು ಎಲ್ಲಿ ಇರಬೇಕು ಗಂಡನ ಮನೆಗೆ ಜಗಳ ಮಾಡ್ರೆ ತವ್ರ ಮನೆಯಾಗ ಬರಬೇಡ ಅಂತಾರೆ ತವ್ರ ಮನೇಲಿ ಇರೋಕೆ ಬಂದ್ರೆ ತವ್ರ ಮನೆಯವರು ಗಂಡನ ಮನೆಗೆ ಹೋಗಂತಾರೆ ಎಲ್ಲಿ ಹೋಗ್ಬೇಕು ಹಂಗಾರೆ ನಾವು ಎಲ್ಲಿ ಜೀವನ ಕಳಿಬೇಕು ನೀನೇ ಹೇಳಪ್ಪ ಇದು ನಮ್ಮ ಮನೆ ಅಲ್ಲ ಅದು ನಮ್ಮ ಮನೆ ಅಲ್ಲ ಗಂಡನ ಮನೇಲಿ ನಾಯಕ್ಕಿಂತ ಕೇವಲವಾಗಿ ನೋಡ್ತಾರೆ ನಮ್ಮನ್ನು ತವ್ರ ಮನೇಲಿ ಬಂದ್ರೆ ಸಾಕು ಅಯ್ಯೋ ನಾದ್ನೆ ಬಂದ್ಲು ಶನಿ ಬಂದಂಗೆ ಆಯಿತು ಇದು ಬಂದು ಇದೆಯಾ ಆಯಿತು ಅಂತ ಹಿಂಗೆ ಅಂತಾರೆ ಅಂತಂಬ್ರು ಎಲ್ಲಿ ಹೋಗೋಣ ನೀನೇ ಹೇಳಪ್ಪ ಹಂಗಾರೆ ನಾವು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪ ಯವ್ವ ನೀನು ಫಿಲಾಸಫಿ ಚಾಲೋ ಮಾಡಬೇಡ ನನಗೆ ಮೊದ್ಲು ತಲೆ ಚಿಟ್ಟು ಹಿಡಿದತ್ ನನಗೆ ಆಕಿಗೆ ಆರಾಮಿಲ್ಲದಕ್ಕೆ ಏನು ನೀವು ಒಬ್ಬ ತಲೆ ಚಿಟ್ಟು ಅನ್ಬೇಡ ಹೋಗ್ರಂದಿಟ್ಟ ಮಕ್ಕತನ ಇಲ್ಲಿ ಹಂಗ್ಯಾಕೆ ಮಾಡ್ತೀವಿ ಸಂಜು ಒಮ್ಮೆ ಎಂಥ ಚಲೋ ಇರ್ತೀವಿ ಒಮ್ಮೆ ಹಿಂಗಿರ್ತೀವಿ ಅಂದ್ರೆ ನಾವು ಗಂಡನ ಮನೆ ಬಿಟ್ಟು ಬರಬಾರ್ದನ ಅಲ್ಲ ನೀ ಮಾತಾಡೋದು ರೀತಿ ನೋಡಿದ್ರೆ ನಾ ಇಲ್ಲಿ ಬಂದದ್ದೇ ತಪ್ಪನ್ನಾಕತ್ತಿಯಲ್ಲ ಆಯ್ತು ಬಿಡಪ್ಪ ಎಲ್ಲಾರ ಹೋಗಿ ಈ ಹೊಕ್ಕೆನ ನಾ ಏನೇನು ಹೋಗಂತ ಹೇಳಿಲ್ಲ ಕಾಲಾಗ ಮದುವೆ ಇಟ್ಕೊಂಡು ಜಗಳ ಮಾಡ್ಕೊತ ಕುಂತ್ರೆ ಅವರು ನಾಳೆ ಮದುವೆಗೆ ಬರ್ದಾರ ಏನಂತಾರ ಯಾಕೆ ನಿಮ್ಮ ಗಂಡ ಮನೆಯವ್ರು ಬಂದಿಲ್ಲ ಅಂತ ಕೇಳ್ತಾರೆ ಅವಾಗ ನೀ ಏನು ಹೇಳ್ತಿ ಹೇಳು ನಾ ಏನು ಮಾಡಲಿ ನನ್ನ ತಪ್ಪಿಲ್ದಿದ್ರು ಅವ್ರು ಜಗಳ ಮಾಡ್ರೆ ನಾನು ಏನು ಎದಕ್ಕೆ ಬಂದನಿಲ್ಲ ಅಂತ ಗೊತ್ತೈತೆ ನಿನಗೆ ನಮ್ಮ ಮಾವ ಎಲ್ಲ ಆಕೆ ಏನದಾಳ ಆಕಿ ತ್ರಿಪುರ ಸುಂದ್ರಿ ಬಂದು ಮನೆಗೆ ಸೊಸೆಯಾಗಿ ಬಂದಾಳ ಸಣ್ಣಾಕಿ ಆಕೆ ಗಂಡು ಆಕೆಗೆಲ್ಲ ತಂದು ಹದವಾಗಿ ಇಟ್ಟಾನಂತ ಅವನ ಗೋಡಂಬಿ ದ್ರಾಕ್ಷಿ ಎಲ್ಲ ಅವನ ನಮ್ಮ ಮಾವ ತುಡುಗ್ಲೆ ತೊಗೊಂಡು ತಿಂದಾನ ಅದನ್ನು ನೋಡಿದನ್ನ ನಾ ತಿನ್ನೋದನ್ನು ನೋಡಿದ್ದಕ್ಕೆ ಇದು ಬಂದಿರೋ ಜಗಳ ನಾನು ನೀನು ತಿಂದಿದಿ ಅಂತ ಏಕೆ ಸರ್ ನಾ ಬಾಯಿ ಮಾಡೀನಿ ಅವರು ನೀ ತಿಂದಿದ್ದಿ ನೀ ಗತಿ ಇಲ್ಲದ ಬಂದಿದ್ದಿ ನಿಮ್ಮ ತವ್ರ ಮನೆಗೆ ಏನು ಗತಿ ಇಲ್ಲ ಬೇಕಾದ್ರೆ ನೀ ನಿಮ್ಮ ತವ್ರ ಮನೆಯವ್ರಿಗೆ ಓದ್ ತುಂಬ ಕತಿ ಏನೋ ಇಲ್ಲಿದೆಲ್ಲ ತೊಗೊಂಡು ಹೋಗಿಗೆ ತಿನ್ನಕ್ಕೆ ಗತಿ ಇಲ್ಲದ ಬಂದವ್ರ ಮನೆಯಿಂದ ನೀನು ಹೆಣ್ಣು ನಿನಗೆ ನಿಮ್ಮ ಮನೆಯವರು ಒಂದು ಬಿಡ್ಗಾಸು ಕೊಡಿಸಿರೋದಿಲ್ಲ ತಿಂದು ಗೊತ್ತು ಇರೋದಿಲ್ಲ ಇಲ್ಲಿ ತುಡುಗು ಮಾಡಿ ತಿಂತಿ ಇಲ್ಲಾಂದ್ರೆ ಇಲ್ಲಿಂದ ಓದೋ ತವ್ರ ಮನೆ ತುಂಬ್ತಿ ಅಂತ ಹಿಂಗೇನೇನೋ ನಮ್ಮ ತವ್ರ ಮನೆ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಜಗಳ ಮಾಡಿ ಬಂದಿದ್ದೆ ಏನ ನಾ ಏನು ಸುಮ್ಮನೆ ಜಗಳ ಮಾಡಿಲ್ಲ ಅವ್ರಿಗೇನು ಅಷ್ಟಕ್ಕೂ ಇದಂದಿಲ್ಲ ನಮ್ಮ ಮಾವ ಬಂದು ನಾನು ಹೊಡೆದಿದ್ದಕ್ಕೆ ನಾನು ಮನೆ ಬಿಟ್ಟು ಬಂದದ್ದು
ಯಾರು ಮಾವು ಹೊಡಿತಾರೆ ಹೇಳಿ ಕಪಾಳಿಗೆ. ಈಗ ನಾಳೆ ನಿನ್ನ ಹಿಂತಿದ್ದ ಮನೆಗೆ ಬಂದ ಮೇಲೆ ಆಕೆ ಏನೋ ಒಂದು ತಿಂದ್ಲು ಮಾಡಿಳು, ಆಕೆ ತಿಂದಿಲ್ಲ ಅಂದ್ರೂ ಅಪ್ಪ ತಿಂದಿದ್ದಂತ ಇಟ್ಕೊನಿ. ಹಂಗ ಈಗ ತಮ್ಮನ ಹೆಂಡತಿ ಆಕೆ ನೀನು ಎಲ್ಲರೂ ಕೂಡಿ ನಿನ್ನ ಹೆಂಡತಿ ಜಗಳ ಮಾಡಕತ್ರ ಅಪ್ಪ ಬಂದು ನಿನ್ನ ಹೆಂಡತಿನ ಹೊಡೆದ್ರೆ ನೀ ಸುಮ್ಮನೆ ಇರ್ತೀಯನ? ಅದೇನು ಗುಡಿಯೋಕ್ಕಾಕತಿ? ಸುಮ್ಮನೆ ಯಾಕೆ ನಾಯಕಿರಲಿ, ನನ್ನ ಹೆಂಡತಿ ಮೇಲೆ ಯಾರು ಕೈ ಮಾಡಿದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ಅದನ್ನು ನಿನ್ನ ಗಂಡ ಹೇಳಬೇಕು, ನಿನ್ನ ಗಂಡ ಕೇಳಬೇಕು. ನಿನ್ನ ಗಂಡಗೆ ಅದನ್ನು ಅಧಿಕಾರ ಬಿಟ್ಟುಬಿಟ್ಟಾನ, ನಾವೇನು ಮಾಡೋದು? ನನ್ನ ಹೆಂಡತಿನ ಹೆಂಗೆ ನೋಡ್ಕೋತಾನಲ್ಲ ಹಂಗೆ ನಿನ್ನ ಗಂಡಗೆ ನೀನು ನೋಡ್ಕೊ ಅನ್ನು. ನಿನ್ನ ಗಂಡಗೆ ನೀನು ಕಂಡ್ರೇನೋ ಇಷ್ಟ ಇಲ್ಲನೋ ಮೊದಲು. ನೀನು ಕರಗಿರೋದಕ್ಕೆ ನಿನ್ನ ಗಂಡಗೆ ನೀನು ಕಂಡ್ರೆ ಇಷ್ಟ ಆಗೋದಿಲ್ಲ. ಮತ್ತು ಇನ್ನೇನು ಮಾಡ್ತಾನೆ? ಹೌದು ಬಿಡಪ್ಪ, ನನ್ನ ದೇವರು ಹುಟ್ಟಿಸಿದ್ದೆ ತಪ್ಪು. ಕಷ್ಟ ನೋವು ಹುಟ್ಟಿದಾಗಿಂದ ಬಂದ್ಬಿಟ್ಟೈತಿ. ಎಷ್ಟಂತ ಈ ಕಷ್ಟ ನಾನು ಅನುಭವಿಸ್ಲಿ? ಸಾಕಾಗೋಗೈತಿ ಬೇ ನನಗೆ, ಸಾಕಾಗೋಗೈತಿ. ಯವ್ವ ನಾ ಹೋಗ್ತೇನೆ ಬೇ. ಹಲೋ, ಹಾಂ ಹೇಳ್ರಿ ಬೇಗ್ರ. ನೋಡ್ರಿ, ಅದು ನನ್ನ ಮಗ ಆಕ್ಸಿಡೆಂಟ್ ಆಗೈತಿ, ಅದಕ್ಕೆ ಹೇಳ್ಬೇಕಾಗಿತ್ತು. ಫೋನ್ ಹಚ್ಚಿದ್ದು ಎಲ್ಲ ನಿಮ್ಮ ಮಗಳು ಮಾಡಿದ್ರೆ ಅಡಿಯಿಂದ ಏನು ಮಾಡ್ತಾರೆ ನೋಡ್ರಿ. ನನ್ನ ಮಗ ಸಾವಿನ ಬದುಕಿನ ಮಧ್ಯೆ ಓಡಾಡತ್ತಾನ, ಇನ್ನೇನು ಉಳಿತಾನೋ ಇಲ್ಲೋ. ಮಾಲ್ಗಾಡಿನ ಹಾಸ್ಕೊಂಡು ಹೋಗ್ಯಾರ, ಬಿಡವರ ನಮ್ಮನ ಒಳಗೆ ಆಪ್ರೇಷನ್ ಮಾಡಾಕತ್ತಾರ. ಎಲ್ಲ ಎಲ್ಲ ಇದಾಗೈತಂತ, ಉಳಿತಾನೋ ಇಲ್ಲೋ. ಬಂದು ನೋಡ್ಕೊಂಡು ಹೋಗ್ರಿ. ಏನು ಮಾಡೋದೇನು? ನಿಮ್ಮ ಮಗಳ ನೆಟ್ಗೆ ಇದ್ದಿದ್ರೆ ನನ್ನ ಮಗ ನೆಟ್ಗೆ ಇರ್ತಿದ್ದ. ನಾವು ಸತ್ತ ಹೋಗೋದು ನಿಮ್ಮ ಬಳಿ ಇಂಥವ್ರು ಸ್ವಚ್ಛಾರನ್ನ ಕಟ್ಕೊಂಡು. ಏನು ಹೇಳಕತ್ತೀರಿ ಬೇಗ್ರ? ಕೇಳೋದಕ್ಕೂ ಕೇಳೋದಕ್ಕೆಲ್ಲ ಮುಗಿದೋಗಿದ್ರಿ. ಅಲ್ಲ, ನಿಮ್ಮ ಮಗಳು ಮಾಡೋ ಅನಾಚಾರಕ್ಕೆ ನನ್ನ ಮಗ ಕುಡ್ದು ರೋಡ್ನಾಗ ಹೋಗುವಾಗ ಮಾಲ್ಗಾಡಿ ಕುದ್ದು ಬಿಟ್ಟತ್ರಿ. ಅಯ್ಯೋ, ದೊಡ್ಡ ಮಾಲ್ಗಾಡಿ ಮೈ ಮೇಲೆ ಹಾಸ್ಕೊಂಡು ಹೋಗ್ಬಿಟ್ಟಾರ್ರಿ. ಉಳಿತಾನೋ ಇಲ್ಲೋ ಅನ್ನತ್ತಾರ ಡಾಕ್ಟ್ರ. ಏನು ಮಾಡೋದಿನ್ನ? ಹೇಳೋದು ನಮ್ಮ ಕರ್ತವ್ಯ ಇತ್ತು, ಹೇಳಿದವ್ರಿ. ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯವ್ವ ಏನಾತ್ರಿ? ಯಾಕಳಕತ್ತಿ ಫೋನ್ ಹೋಗೋದು? ಅಯ್ಯೋ ಲಕ್ಷ್ಮಿ ಅಕ್ಕ, ಯವ್ವ ನಿನಗೆ ಹೊಟ್ಟೆ ಸಂಕಟ ಆಗೋದು ಕರೆನ ಯವ್ವ. ಯವ್ವ ಯಾಕೆ ಯಾರಿಗೆ ಏನಾದ್ರಿ? ಯಾಕಳಕತ್ತೀವಿ? ಯವ್ವ ನನ್ನ ಮಗಳ ನಿನ್ನ ಪರಿಸ್ಥಿತಿ ಏನಾತ ಯವ್ವ? ನನ್ನ ಮಗಳ ನಿಮ್ಮ ಮಾವ ಫೋನ್ ಮಾಡಿದ್ದೆ ಯವ್ವ, ನಿನ್ನ ಗಂಡಗೆ ಆಕ್ಸಿಡೆಂಟ್ ಆಗೈತಂತ, ಮಹಾಲ್ ಗಾಡಿನ ಹಾಸ್ಕೊಂಡು ಹೋಗಿಬಿಟ್ಟತಂತ ಯವ್ವ ಮ್ಯಾಲ. ಯವ್ವ ಲಕ್ಷ್ಮಿ, ಅಯ್ಯೋ ಏನಾತ್ಬೇಕೀಗೆ? ಮ್ಯಾಲಾಕಪ್ಪ ಮ್ಯಾಲಾಕು. ಯವ್ವ ಏನಾತ್ಬೇಕೀಗೆ? ಯವ್ವ ನೀ ಮಮ್ಗಿಲೆ ಹೇಳ್ಬಾರ್ದಾಗಿತ್ತು ಬಿ. ಆಕಿ ಶಾಕ್ ಆಗ್ಬಿಟ್ಟ ಅಂತ ಅನ್ಸುತ್ತೆ. ಯವ್ವ ನೀರು ತೊಗೊಂಬಂದು ನೀರು ಸಿಂಪಡಿಸಿ ದವಾಖಾನೆ ಕರ್ಕೊಂಡು ಹೋಗೋ ನಡಿಬಿ. ನಡಿಯಪ್ಪ ನಡಿ, ಮೊದಲು ದವಾಖಾನಿಗೆ ಹೋಗಿ ನಡ್ರಿ. ಹೋಗದಿರ ತಪ್ಪಾಕತಿ. ಅವ್ರಿಗೆ ಜಗಳ ಮಾಡಿ ಬಂದಾಳಂದ್ರೂ ಫೋನ್ ಹಚ್ಚಿ ಹೇಳಿದಾರಂದ್ರೆ ಉಳಿಯಲ್ಲ ಅಂತ ಅನ್ಸುತ್ತೆ. ಯಪ್ಪ ನನ್ನ ಮಗಳ ಗತಿ ಏನು, ನನ್ನ ಮಗಳ ಗತಿ ಏನು ಸಂಜು? ಏನು ಬಂದು ಏನು ಮಾತು ಇದು? ದೇವ್ರು ಏನು ತಂದಿಡಾಕತ್ತ? ನನ್ನ ಮಗಳು ಈಗ ಹೊಟ್ಟೆ ಸಂಕಟ ಆಗತ್ತವ್ವ. ಯಾಕೋ ಫೋನ್ ಎತ್ತತ್ತಿಲ್ಲ ನಿನ್ನಿಂದ, ಯಾಕೋ ಫೋನ್ ಎತ್ತತ್ತಿಲ್ಲ ಬೇ, ಹೊಟ್ಟೆ ಸಂಕಟ ಆಗತ್ತ ಅನ್ನತ್ತಿದ್ಲು. ಆದ್ರೆ ಪಾಪ ನನ್ನ ಮಗಳು ಏನೋ ಒಂದು ಹಂಗೆ ಏನಾರ ತಿಂದಿರ್ಬೇಕು, ಅದಕ್ಕೆ ಸಂಕಟ ಆಗತ್ತದ ನಾ ಮಾಡಿದ್ನಿ. ದೇವ್ರೆ ಇದೇನು ಹಿಂಗಾಯ್ತದು? ಹೌದಲ್ಲ ಬಿ, ನಂದು ತಪ್ಪಾತ್ ಬಿ. ಆಕಿ ತಿಳ್ಕೊಂಡು ಗಂಡ ಮನೆಗೆ ಹೋಗಲಿ ಅಂತ ನಾ ಹಂಗೆ ಮಾತಾಡೀನಿ. ಆಕಿಗೆ ಸಿಟ್ಟು ಬರಲಿ ಅಂತ ನಾನು ಈ ರೀತಿ ಮಾತಾಡಲಿಲ್ಲ ಬಿ. ಅಂದ್ರೆ ಹೆಣ್ಮಕ್ಳು ಏನಾಕತ್ ಗೊತ್ತೈತಿನ, ಮನ್ಯಾಗ ಈಗ ಜಗಳ ಮಾಡಿ ಬಂದು ಕುಳಿ ಬಾ ನನ್ನ ಮಗಳಂತೆ ಕರ್ಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಅವ್ರಿಗೆ ಅದ ಸಲಿಗೆ ಉಳಿತೈತಿ. ಗಂಡ ಮನೆಯಾಗ ಜಗಳ ಮಾಡಬಾರ್ದು, ನಮ್ಮ ತವ್ರ ಮನೆಯಾಗ ಏನು ಇಟ್ಕೋತಾರೆ ಬಿಡು ಅನ್ನೋದು ಮಾಡ್ತಾರಲ್ಲ. ಅದಕ್ಕೆ ನಾನು ಈ ರೀತಿ ಸಿಟ್ಟು ಮಾಡೋದು. ಆಕಿ ಮೇಲೆ ನನಗೆ ಭಾಳ ಕಾಜೈತಿ ಬಿ. ನಮ್ಮ ಅಕ್ಕ ಅಂದ್ರೆ ನನಗೆ ಎರಡನೇ ತಾಯಿ ಇದ್ದಂಗೆ ಆಕಿ. ನಾನು ಆಕಿನ ಭಾಳ ಇಷ್ಟಪಡ್ತೀನಿ. ನಮ್ಮ ಅಕ್ಕ ಆಕಿನ ನಾ ಬಿಟ್ಕೊಡು ಮಾತೇ ಇಲ್ಲ. ಆಕಿಗೆ ಯಾರಾದರೂ ಏನಾರು ತೊಂದರೆ ಕೊಟ್ಟರೆ ಅವ್ರನ್ನ ಬಿಡುತ್ತಿಲ್ಲ. ಅದನ್ನು ನಾನು ಆಕಿಗೆ ಚುಚ್ಚು ಮಾತಾಡೋದು ಯಾಕೆ ಗೊತ್ತೈತೇನ? ಗಂಡ ಮನೆಗೆ ಬಿಟ್ಟು ಬಂದಾಗ ನಕ್ಕೊಂತ ಬಂದಾಗ ಇರಲಿ, ಬ್ಯಾಡ ಅನ್ನೋದಿಲ್ಲ. ಆದ್ರೆ ಗಂಡ ಮನೆ ಬಿಟ್ಟು ಬಂದಾಗ ನಾವು ಯಾವ ರೀತಿ ಮಾತಾಡಲಿಲ್ಲ ಅಂದ್ರೆ ಆಕಿಗೆ ಅದು ಸಲಿಗೆ ಉಳಿತೈತಿ. ನಮ್ಮ ತವ್ರ ಮನೆಗೆ ಏನು ಬಿಡು, ಜಗಳ ಮಾಡಿ ಬಂದ್ರೆ ಆಯಿತು, ಅವರು ಇದನ್ನು ಮಾಡ್ತಾರೆ, ಕರ್ಕೋತಾರೆ, ಆಯ್ತು ಬಿಡು ಅಂತ ಅನ್ನಿಸ್ತೈತಿ. ಆದ್ರೆ ನಾವು ಅದು ಸಿಟ್ಟು ಮಾಡಿದಂದ್ರೆ ಇಲ್ಲಪ್ಪ ಇಲ್ಲ ಧೈರ್ಯದಿಂದ ಇಲ್ಲೇ ಇರ್ಬೇಕು, ಇವ್ರನ್ನ ಎದುರಿಸಿರ್ಬೇಕು ಅನ್ನೋದು ಆಕೆಗೂ ಬರ್ತೈತಿ. ಅದಕ್ಕೆ ಬಿ ನಾನು ಆ ರೀತಿ ಮಾತಾಡೋದು. ಯವ್ವ ನಾ ಏನಾರ ಮಾತಾಡಿದ್ರೆ ತಪ್ಪಾದ್ರೆ ನಾನು ಕ್ಷಮಿಸ್ಬಿಡ್ವೆ. ನಾನು ಆಕೆಗೆ ಮನಸ್ಸಿಗೆ ನೋವು ಆಗೋಂಗೆ ಮಾತಾಡೀನಿ. ಅದ್ರಾಗ ಇದೊಂದು ಸುದ್ದಿ ಕೇಳಿ ಯಾರು ಶಾಕ್ ಆಗಿಬಿಟ್ಟದ ಬೇಕಿಗೆ. ನಡಿ ಕರ್ಕೊಂಡು ಹೋಗು ನಡಿ. ಇದರ ಮುಂದಿನ ವಿಡಿಯೋ ಸಾಯಂಕಾಲ ಬರ್ತೈತಿ, ಮಿಸ್ ಮಾಡಿದೆ ನೋಡ್ರಿ. ಹಂಗೆ ಕಮೆಂಟ್ ಹಾಕ್ರಿ. ಸೀರೆ ಯಾರಿಗಾದ್ರೂ ಬೇಕಂದ್ರೆ ಖಾನಾಪುರ ಅನು ಸಾರಿ ಕಲೆಕ್ಷನ್ ಅಂತ ಇದೆ. ಸೊ ಅದನ್ನು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ. ಯಾರಿಗಾದ್ರೂ ಸಾರಿ ಬೇಕಂದ್ರೆ ಅದ್ರೊಳಗೆ ತೊಗೊಳ್ಳಿ. ಇದ್ರೊಳಗಿನ್ನ ಸಾರಿ ತೋರ್ಸೋಕ್ಕೆ ಹೋಗಲ್ಲ ನಾನು, ಲಾಸ್ಟಲ್ಲಿ ಹಂಗೆ ಹೇಳ್ತೀನಿ. ಒಂದೆರಡು ಸಾರಿ ಫೋಟೋ ಹಾಕಿರ್ತೀನಿ, ನೋಡಿರಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಬಲವಂತ ಏನಿಲ್ಲ. ಅದನ್ನು ನೋಡಿರಿ. ಅದಕ್ಕೂ ವ್ಯೂಸ್ ಬಂದರೆ ನನ್ನ ಯೂಟ್ಯೂಬ್ ಚಾನಲಿಂದ ಒಂದೇನೋ ನನ್ನ ಚಾನಲ್ ಬೆಳಿತೈತೆ ಅನ್ನೋದಷ್ಟು ನನಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.